ಟೈಮ್ ಆಲೆ ಬೆಳಿಗ್ಗೆ 10 ರಾತ್ರಿಗೆ ನೀನು 10 ಆಲೆ ನಾನು ನಮ್ಮೂರಿಗೆ ಹೋಗಿ ಮುಟ್ಟಿದ್ದೆ 10 ಗಂಟೆಗೆ ಮುಂಡ್ರಿಗೆ ಬಸ್ ಬಂತು ಅಂದರೆ ಬೆಳಿಗ್ಗೆನ ನಾನು ಎಷ್ಟು 5:30 ಇತ್ತು ರೀಪ ನಾನು ಹೋದಾಗ ಅದಿಲ್ಲ 5:30 ಆಗಿತ್ತೇನು ನಾನು ಮನೆ ಬಿಟ್ಟ ನಿನ್ನ ಬೆಳಿಗ್ಗೆ ನಾನು ನಮ್ಮ ಮನೆಯವ್ರು ಕೂಡ ಹೋಗಿದ್ವಿ ನಮಗಲ್ಲಿ 10 ಗಂಟೆಗೆ ಬಸ್ ಸಿಕ್ತ್ರಿ ಮುಂಡ್ರಿಗಿನಂತ ನಮ್ಮ ಊರಿಗೆ ಅಂದ್ರೆ ಅಲ್ಲಿ 10:30 11 ಗಂಟೆ ಅಂದ್ರೆ ಹೋಗಿದ್ವಿ ನೋಡ್ರಿ ನಾವು ಹೋಗಿದ್ವಿ 1:30 2 ಗಂಟೆ ಅಂದ್ರೆ ಮಣ್ಣಾಯ್ತು ಹೊಳ್ಳೆ 5:30 ಬಸ್ ಇತ್ತು ನಮ್ಮ ಊರ್ಲಿಂದ ವಾಪಸ್ ಇಲ್ಲಿ 10 ಗಂಟೆಗೆ ಬಂದು ಮುಟ್ಟಿದ್ವಿ ನಾವು 10 ಗಂಟೆ 10:30 ಆಗಿತ್ತಾಗಲಿ ಅವು ಬಂದು ಆರಿಪ ಸುಡು ನೀರು ಹಾಕ್ಕೊಂಬಿಡುವ ಗಾಳಿಗಿಂತ ಬಂದಿ ಅಂತ ಹ್ಞೂ ಅಂದು ತಲೆ ತೊಳ್ಕೊಂಡು ಮಕ್ಕೊಂಡಿನಿ ಬೆಳಗ್ಗೆ ಎಚ್ಚರನಾಗಿಲ್ಲ ನನಗೆ ರೋಜಾಕ್ನು ಎಬ್ಸಿಲ್ಲ ನಮ್ಮ ಅರಿಪ ನನಗೆ ಎಬ್ಬಿಸ್ಬೇಕಿತ್ತು ಹೇಳ್ತಿದ್ದೆ ನಾನು ಬಿಡವ ಅಂಥೇಳಿ ಎಬ್ಬಿಸ್ಲಿಲ್ಲ ಎಬ್ಸಿಲ್ಲ ಈಗ ಅದಾಳ್ರಿ ಇವತ್ತು ಅರಿಪ ಅರ್ಶಿ ಅದಾರಿ ಇವತ್ತಿದ್ದ ಇವ್ರದ್ದು ರೋಜ ಸ್ಟಾರ್ಟ್ ಆತ್ರಿ ಈಗಕ್ಕೆ ನನಗೆ ಚಾನು ಬಿಸ್ಕಿಟ್ ಕೊಡ್ರಿ ಅಮ್ಮಗೆ ನನಗೆ ಒಂದೆರಡು ಚಾನು ಬಿಸ್ಕಿಟ್ ತಿನ್ನೋದು ಟೈಮ್ ಅಲ್ಲಿ 10:30 ಆಯ್ತು ನೋಡಿ ಟೈಮ್ ಹೋಗೋದು ಗೊತ್ತಾಗಿಲ್ಲ ರೀ ನಾವು ಬೆಳಗ್ಗೆ 6 ಗಂಟೆ ಮಟ್ಟ ಹುಷಾರಿದ್ವಿ ನಾ ಮಕ್ಕೊಂಡ್ಯಾವ ಅರ್ಶಿಯ ಎಚ್ಚಿದ್ಲು ಹೌದನಾ ಆಕಿ ರಾತ್ರಿನ ತಲೆ ಬಾಸ್ಕೊಂಡ್ಬಿಟ್ಲಕ್ಕೆ ನೀವು ಬೆಳಿಗ್ಗೆ ಹೇಳಂಗಿಲ್ಲ ನಂಗೆ ಗೊತ್ತೈತಿ ಅಂತ ಹೇಳಂದು ರಾತ್ರಿನ ತಲೆ ಬಾಸ್ಕೊಂಡು ಮಕ್ಕೊಂಡ್ಬಿಟ್ಲ ನಾ ಹೇಳಿದಾಗ ಸೈಡಿಗರ ಎದ್ದಾಗ ಬಾಚ್ಕೊಂತ ನನಗೆ ಎಬ್ಸಿದ್ರೆ ಹೇಳ್ತಿದ್ದೆ ಬಿಡು ನಾನು ಬ್ಯಾಡ ಅಂತ ಹೇಳಿ ಮತ್ತೆ ಬಿಟ್ಬಿಟ್ಟೆ ನನಗೆ ಎಚ್ಚರ ಅದು ರಾತ್ರಿ ಅನ್ನ ಇತ್ತಾವೆ ಬಿಸಿದೆಲ್ಲ ಮಾಡ್ಕೋಬೇಕು ವಿಚಾರಾಗಿತ್ತು ಅಂತ ಹೇಳಿ ಅದು ಇತ್ತ ಸ್ವಲ್ಪ ಚೌಳಿಕಾಯಿ ಪಲ್ಯ ಬಿಸಿ ಮಾಡ್ಕೊಂಡು ಫ್ರಿಜ್ನಾಗ ಮೊಸರು ಇತ್ತು ನಾನು ಅದು ತಿಂದೆ ಆಕಿ ಮೊಸರು ಅನ್ನ ತಿಂದಲ್ಲ ಮತ್ತು ವಿಡಿಯೋ ನೋಡಿದ ತಕ್ಷಣ ನಮ್ಮ ನಿವೇದಿತ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ಥ್ಯಾಂಕ್ ಯು ರೀ ಮೇಡಮ್ ಸಮಾಧಾನ ಹೇಳಿದ್ರಿ ನಿಮ್ಮ ವಾರಿಗೂ ಸಮಾಧಾನ ಧೈರ್ಯ ಅಂತ ಹೇಳ್ರಿ ನೀವು ಸಮಾಧಾನ ಮಾಡಿರಿ ಅವ್ರಿಗೆ ಅಂಥೇಳಿ ನಮ್ಮ ಫ್ಯಾಮ್ಲಿ ಅಂತ ಹೇಳಿದ್ರೆ ನಮ್ಮ ನಿವೇದಿತ ಮೇಡಮ್ ಅವ್ರಿಗೆ ಅಷ್ಟೇ ಇದು ನೋಡ್ರಿಪ್ಪ ಅವ್ರಿಗೆ ಬೆಳಿಗ್ಗೆ ಹೇಳಿದ್ರಾಗ ನಾನು ವಿಡಿಯೋ ನೋಡಿದ ತಕ್ಷಣ ಫೋನ್ ಹಚ್ಚಾರಿ ಇನ್ನೂ ಬೆಂಗಳೂರೊಳಗೆ ಅದಾರಂತ್ರಿ ಅವರು ಬೆಂಗಳೂರೊಳಗೆ ಅದೇನು ರೀ ನಾನು ಇನ್ನೂ ಹೋಗಲಿಲ್ಲ ಅಂತಂದ್ರೆ ಹೌದೇನು ರೀ ಮೇಡಮ್ ಅಂತ ಹೇಳಿದಿರಿ ಖುಷಿ ಆಯ್ತು ರೀ ಮೇಡಮ್ ನೀವು ಫೋನ್ ಹಚ್ಚಿ ನಮಗೆಲ್ಲ ಸಮಾಧಾನ ಮಾತು ಹೇಳಿದ್ರೆ ಒಂದೆರಡು ಚಲೋ ಅನ್ನಿಸ್ತೀರಿ ಇಲ್ಲಿ ನಾವು ಸೂಪರ್ ಮಾರ್ಕೆಟಿಗೆ ಬರತ್ತೀವಿ ರೀ ಕಡ್ಡಿಬೇಳೆ ಹಿಟ್ಟು ಆಮೇಲೆ ಮ್ಯಾಗಿ ತೊಗೊಂಡ್ಯಾ ನೂಡಲ್ಸ್ ಹಂಗದ ಮನೆ ಒಳಗೆ ಮಾಡಿಲ್ಲ ಇಲ್ಲಿ ನೋಡೋನು ಇದ್ರೊಳಗೆ ಏನು ಬೇಕಾ ತೊಗೊಳಕ್ಕೆ ಬಂದಾಡ್ರಿ ಈಗ ಆರಿಪ ಸುಲ್ತಾನ ನಾನು ಕೂಡ ಬಂದೀವಿ ನೋಡಿ ಬಾರಿಪ್ಪ ಏನು ಬೇಕಂದ್ರೆ ಇಲ್ಲಿ ಮತ್ತೊಂದು 4 ಪ್ಯಾಕೆಟ್ ಹಾಲು ಬೇಕಾಗಿದ್ರಿ ತೊಗೊಂಡು ನಮ್ಮ ಆರಿಪ ಪೇಸ್ಟ್ರಿ ಕೇಕ್ ನೋಡಕತ್ತಾಳ್ರಿ ಅದು ಸಂಜೆ ಮಟ್ಟ ತಡಿಬೇಕಲ್ರಿ ಅದು ಫ್ರಿಜ್ನಾಗ ಇಟ್ಟಿನಂದ್ರೆ ಅದಕ್ಕೆ ಅವ್ರು ಸಂಜೆ ಮುಂದೆ ತರಿಸೋ ನಿಂತೀರಿ ಅಂತ ಹೇಳಕತ್ತೀನಿ ರೀ ಈಗ ಏನು ಮಾಡ್ತಾ ಗೊತ್ತಿಲ್ಲ ಬ್ರೆಡ್ ಬೇಕಾ ರೀಪ ಅದಾವ ಬೇಡ ಹೋಗಿ ಬಂದಿರಿ ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿ ಮತ್ತು ಬೇಕ್ರಿ ಒಳಗೆ ಹೋಗಿ ಏನು ಬೇಕೆಲ್ಲ ತೊಗೊಂಬಂದು ನಾವು ಅದು ನಾನು ರೆಸಿಪಿ ಮಾಡ್ಬೇಕ್ರಿ ರಂಜಾನ್ ತಿಂಗಲ್ರಿ ಮತ್ತು ನಮ್ಮ ಮನೆಯೊಳಗೆ ಎಲ್ಲರೂ ರೋಜೆ ಇರ್ತಾರೆ ರೀ ಎಲ್ಲರೂ ರೋಜೆ ಬಿಡಕ್ಕೆ ಬರ್ತಾರೆ ಭಾಳ ಖುಷಿ ಅನಿಸ್ತೈತೆ ರೀ ನನಗೆ ಹಾಗಾಗಿ ಈಗ ಮಧ್ಯಾಹ್ನ ನಾನು ಏನು ಮಾಡ್ತೀನಿಪ್ಪ ಅಂತಂದ್ರೆ ಮಾಡಿ ಅದನ್ನು ಫ್ರಿಜ್ ಒಳಗೆ ಎತ್ತಿಟ್ಬಿಟ್ರೆ ಒಂಥರ ಅವ್ರಿಗೆ ತಣ್ಣಗೆ ಅನಿಸುತ್ತೆ ಹೊಟ್ಟಿಗೆ ಅಂತಂದು ಅದಕ್ಕೆ ಜಲ್ದಿ ಮಾಡಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ನಾನು ಅದಕ್ಕೆ ಬ್ರೆಡ್ ಬೇಕಾಯಿತು ಬ್ರೆಡ್ ನೋಡಿದೆ ರೀ ನನ್ನ ಕಡೆದಂತ ಬ್ರೆಡ್ ಈ ಥರ ಆಗ್ತಾವೇನೋ ಅಂತಂದು ಹಾಕ್ತಾವ್ರಿ ಈ ಥರ ಮೊದಲು ಚೆಕ್ ಮಾಡಿದೆ ನಾನು ಆಗ್ಲಂದ್ರೆ ತೊಗೊಂಡ್ರೆ ಆಯ್ತು ಅಂತಂದು ಇಷ್ಟಿಷ್ಟು ಬೇಕು ರೀ ನನಗೆ ಹಾಗಾಗಿ ಇವತ್ತು ಮತ್ತೆ ನಾನು ಬ್ರೆಡ್ ಮಿಲ್ಕ್ ಇದಂತಾರಲ್ಲ ರೀ ಬ್ರೆಡ್ ಮಿಲ್ಕ್ ಅಂತಾರಲ್ಲ ರೀ ಅದು ಕಸ್ಟರ್ಡ್ ರೀ ಅದು ಮಾಡ್ತೀನಿ ರೀ ಮನೆ ಮಾಡಿದ್ನೆಲ್ಲ ಹಂಗೆ ರೀ ಇದೊಂದು ಥರ ಡಿಫ್ರೆಂಟ್ ಮತ್ತು ಟೇಸ್ಟಿ ಆಗಿರಿ ಅದಕ್ಕೆಲ್ಲ ಬಾದಾಮಿ ಗೋಡಂಬಿ ಬೇಕು ರೀ ಆಮೇಲೆ ಕಡೆ ಸ್ವಲ್ಪ ಮಿಲ್ಕ್ ಪೌಡ್ರ್ ಬೇಕು ರೀ ಅದನ್ನ ತೊಗೊಂಬಂದು ಈಗ ಹೋಗಿ ತೊಗೊಂಬಂದಿರಿ ಇವನು ಕುಡೀರಿ ಇವೆರಡು ಇದ್ದಿಲ್ಲ ಈಗ ತೊಗೊಂಬಂದೆ ಈಗ ಅದು ಮಾಡೋಕ್ಕಿಂತ ಮುಂಚೆಗೆ ಅವಲಕ್ಕಿ ಮಾಡಿದ್ದೆ ನಾನು ಬೆಳಿಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ರೆ ಅಮ್ಮ ಜಾಸ್ತಿ ತಿಂದೇ ಇಲ್ಲ ರೀ ಹಂಗೆ ಬಿಟ್ರೆ ಅಮ್ಮ ಅವಲಕ್ಕಿ ರೀ ಹಾಗಾಗಿ ಮತ್ತು ಅವ್ರಿಗೆ ಏನಂತೆ ನಾನು ಊಟ ಮಾಡಿದ್ರು ನಿಮ್ಗೆ ಊಟಕ್ಕೆ ಕೊಟ್ಟ ನಾನು ಇದು ಮಾಡ್ತೀನಿ ಅಂದೆ ಪಲ್ಯ ಏನು ಮಾಡಿರಿ ಬಂದರು ಚೌಳಿಕಾಯಿ ಪಲ್ಯ ಐತ್ರಿ ಅಂದೆ ಹೌದನ ಅಂದ್ರೆ ಮತ್ತೆ ಇನ್ನೊಂದು ಆಮ್ಲೆಟ್ ಹಾಕ್ಕೊಡ್ತೀನಿ ತೊಗೊಂಬ ಅಂದೆ ಹ್ಞೂ ಆಯ್ತು ಅವ್ರು ಹಂಗಾರೆ ಹಾಕ್ಯಂತ ತೊಗೊಂಬೋಗಂದ್ರೆ ಈಗ ಒಂದು ಆಮ್ಲೆಟ್ ಹಾಕ್ಕೊಟ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ನಾನು ಹಾಲು ಬಿಸಿ ಇಟ್ಟೆ ರೀ ಸ್ವಲ್ಪ ಮೊದಲು ನೀರು ಕಾಸಿ ಚೆಲ್ಲಿದ್ದೀನಿ ರೀ ಯಾಕಂದ್ರೆ ಏನಾರು ಮಾಡ್ತಿರ್ತೀವಿ ನಾವು ಡಬ್ರಿ ಒಳಗೆ ಅಂತೇಳಿ ಅಂದು ಹಾಲು ಕೆಡಬಾರ್ದು ಅಂತಂದ್ರಿ ಮತ್ತಿಲ್ಲಿ ಹಾಲು ಮತ್ತಿದ್ರಿ ಏನದು ಕಸ್ಟರ್ಡ್ ಮಿಲ್ಕ್ ರೀ ಅದು ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ ಇಲ್ಲಿ ತಳಕೋದು ಇದನ್ನು ಮಿಕ್ಸ್ ಮಾಡಿಟ್ವಿ ಅಂತ ಹೇಳಿದ್ರೆ ಹಾಲು ಕಲರ್ ಬರತ್ತೆ ರೀ ಮತ್ತು ಗಟ್ಟಿನ ಆಗ್ಬಿಡುತ್ತೆ ರೀ ಕಸ್ಟರ್ಡ್ ಮಿಲ್ಕ್ ಇದು ಇನ್ನೂ ಸ್ವಲ್ಪ ಬೇಕಾಕೈತೆ ಏನಾರಿಪ್ಪ ಸ್ವಲ್ಪ ಗಟ್ಟಿ ಬೇಕದು ಇವತ್ತು ನಾನು ಎಷ್ಟಿತ್ತು ಅಷ್ಟು ಹಾಕಿದೆ ರೀ ಅದು ಒಂದು ನೆನಪ ಇಲ್ಲ ತರಕ್ಕೆ ಹೊಳ್ಳ ಅಂಗಡಿಗೆ ಹೋಗ್ಬೇಕಂದ್ರೆ ನನಗೆ ಬೇಜಾರು ರೀ ಬಿಸಿಲು ಒಂದು ರಣನ ಹೊಡ್ಯಾಕೈತೆ ರೀ ಬಿಸಿಲು ಹೊರಗೆ ಹೋಗೋಂಗಿಲ್ಲ ಹಂಗೈತಿ
ನನಗೆ ಮೊದಲೇ ಇವತ್ತು ಕೈಕಾಲು ಭಾಳ ಭಾಳ ಅಂದಂಗೆ ಹಾಕತ್ಬಿಟ್ಟವ್ರಿ ಇವತ್ತು. ಹಂಗೆ ಹಾಕತ್ಬಿಟ್ಟೈತಿ ನನಗೆ. ಮತ್ತು ದನಿನೂ ಓದಂಗೆ ಆಗ್ಬಿಡ್ತ್ರಿಪ್ಪ ಇವತ್ತು ನನಗೆ. ಇವತ್ತು ಮತ್ತೆ ದನಿ ಎಲ್ಲ ನುಸ ಐತಿ. ನಿನ್ನೆ ನಮ್ಮ ಅತ್ತಿ ಸಂಬಂಧ ಹತ್ತು ನನಗೆ ಎಲ್ಲ ಇವತ್ತು ಬರೀ ನೀರು ಬಿಡಾಕೈತ್ರಿ ಇವತ್ತು ನನಗೆ. ನಿನ್ನೆ ನೀರು ಬೇಡಾಗಿತ್ತು, ಏನೇನಿಲ್ಲ ನೋಡ್ರಿಪ್ಪ ನನಗೆ ಒಮ್ಮಕ್ಲೆ ಮುಂಡ್ರಿಗೆಗ ಬಂದಿದ ಮೇಲೆ ಒಂದು ಬಾಟ್ಲಿ ನೀರು ತೊಗೊಂಡಿರು ನಾವು ನಿನ್ನೆ. ಇಲ್ಲಿಗ ಕುದಿ ಬರ್ತಾರೆ ಹಾಲು. ಸಕ್ಕರೆ ರೀ, ನಿಮಗೆ ಸಕ್ಕರೆ ಎಷ್ಟು ಜಾಸ್ತಿ ತಿನ್ನೋದು ಜಾಸ್ತಿ ಹಾಕೋರಿ. ಸ್ವಲ್ಪ ಸಾಕು ಮೀಡಿಯಮ್ ಸೈಜ್ ಇದ್ರೆ ಅಂತನಾರ ಮೀಡಿಯಮ್ ಸೈಜ್ ಹಾಕೋರಿ. ನಾನು ಸ್ವಲ್ಪ ಕಡಿಮೆನ ಹಾಕೀನಿ, ಯಾಕಂದ್ರೆ ನಾನು ಮಿಲ್ಕ್ ಮೇಡ್ ಉಪಯೋಗಿಸಾಕತ್ತೀನಿ ರೀ ಸ್ವಲ್ಪ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ರಿ ಸಕ್ಕರೆ. ಇಲ್ಲ ಹಾಲು ಕುದಿಯಾಕತ್ತು ಮತ್ತು ಸಕ್ಕರೆ ಹಾಕಿದ್ನಲ್ಲ ರೀ, ಸಕ್ಕರೆ ಚಲೋ ಮಿಕ್ಸ್ ಆಗೈತೆ ನೋಡ್ರಿ. ಈ ಥರ ಕುದಿಬೇಕು. ಹಾಲು ಪಳ ಅಂತ ಕುದ್ದು ಅಂದ್ರೆ ಮಲೈ ಮೇಲಾಗೈತೆ, ಕೆನಿ ಅಂತಾರಲ್ರಿ ಆ ಥರ ಆಗತ್ತೆ ರೀ. ಈಗ ಸ್ವಲ್ಪ ಬಾದಾಮಿ ಮತ್ತು ಇದ್ರಿ ಗೋಡಂಬಿ ರೀ ಹಾಕಿ ಮಿಕ್ಸ್ ಮಾಡೋಣ ರೀ. ಈಗೇನು ಮಾಡಬೇಕಂದ್ರೆ ನಮ್ದು ಕಸ್ಟರ್ಡ್ ಪೌಡ್ರ್ ಕಲಸಿಟ್ಟಿನಲ್ಲ ರೀ, ಈಗ ಅದು ಹಾಕ್ಕೊಳ್ಳೋಣ ರೀ. ಇಲ್ಲಿ ನೋಡಿರಿ ಕಸ್ಟರ್ಡ್ ಮಿಲ್ಕ್ ಹಾಕಿದೆ ನೋಡಿರಿ ನಾನು. ಅದೇ ರೀ ಕಸ್ಟರ್ಡ್ ಪೌಡ್ರ್ ಹಾಕಿದ ಮೇಲೆ ಈ ಥರ ಗಟ್ಟಿ ಆಗ್ಬಿಡುತ್ತೆ ಇದು. ನಾನು ಕಡಿಮೆ ಆಕೈತೇನೆ ಅಂತ ಮಾಡಿದ್ದೆ ನೋಡಿರಿ, ಜಾಸ್ತಿನ ಆಯ್ತು. ಇನ್ನೂ ಕುದಿಬೇಕಲ್ರಿ ಅದು, ಕುದ್ದಲ್ಲಿ ಮತ್ತು ಜಲ್ಲಿ ಟೈಪ್ ಹಾಕೈತೇನ ಅಂತೀನಿ ನಾನು. ಹಂಗೇನು ರಾತ ಇನ್ನೊಂದು ಸ್ವಲ್ಪ ಹಾಲು ಹಾಕಿಬಿಡ್ತೀನಿ ನಾನು. ಇಷ್ಟ ಕರೆಕ್ಟ್ ಆತಂದ್ರೆ ಕರೆಕ್ಟ್ ಸಾಕು, ಇಷ್ಟ ಬಿಟ್ಬಿಡ್ತೀನಿ ರೀ. ಸ್ವಲ್ಪ ಗಟ್ಟಿ ಇದ್ರನ ಚಲೋ ಆಕೈತಿ ನೋಡಿರಿ. ಕುದಿಯಾಕೈತೆ ಆಗಲಿ ಪಳ ಅಂತೇಳಿ ಅಂದ್ರೆ ನಾನು ಸ್ವಲ್ಪ ಕುದಿಬೇಕು. ಅದು ಇರುತ್ತಲ್ರಿ ಕಸ್ಟರ್ಡ್ ಪೌಡ್ರ್ ಹಸಿ ಅದೆಲ್ಲ ಹೋತಂದ್ರೆ ಚಲೋ ಆಕೈತಿ ನೋಡಿರಿ. ಕುದಿಯಾಕತ್ತೈತಿ. ಈಗ ಇದನ್ನು ತಣ್ಣ ಮಾಡೋಕೆ ಇಟ್ಬಿಡೋಣ ರೀ, ಸೈಡಿಗೆ ಇಟ್ಬಿಡೋಣ ರೀ. ಬಂದ್ ಮಾಡಿ ಕುದಿಯಾಕತ್ತಲ್ರಿ ಸಾಕು. ಇಲ್ಲಿ ನೋಡ್ರಿ ಈಗ ಒಂದು ಬ್ರೆಡ್ನೊಳಗೆ ಹಚ್ಚಕ್ಕೆ ನಾವು ಸ್ವೀಟ್ ತಯಾರು ಮಾಡ್ಕೊಂಡ್ರಿ. ಏನಪ್ಪ ಅಂದ್ರೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ಮಿಲ್ಕ್ ಪೌಡ್ರಿ. ಅದ್ರೊಳಗೆ ಸ್ವಲ್ಪ ಇದನ್ನು ಹಾಕ್ತೀನಿ ರೀ, ಇದು ಮಿಲ್ಕ್ ಮೇಡ್ ಹಾಕ್ತೀನಿ ರೀ. ಒಂದಿಷ್ಟು ಮಿಲ್ಕ್ ಮೇಡು, ಮಾವು ಆಗಿರ್ಬೋದು, ಏನಿಲ್ಲ ಅಂದ್ರೆ ಹಾಲಾಗಿರ್ಬೋದು, ಹಾಲಿನೊಳಗೆ ಅಷ್ಟೇ ಹಾಕಿನ ಮಿಕ್ಸ್ ಮಾಡ್ಬೋದು ರೀ. ನಾನೀಗ ಇದು ಸಾಲ್ತೈತಿಲ್ಲ ಗೊತ್ತಿಲ್ಲ, ಒಂದು ಸ್ವಲ್ಪ ಹಾಲನ್ನು ಹಾಕ್ತೀನಿ ರೀ. ಆಮೇಲೆ ಇದನ್ನು ಹಾಕಿರಿ. ಮತ್ತು ಇನ್ನೊಂದು ಇದ್ದರೆ ಈ ಥರ ಮಾಡಿರಿ, ಇರಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ರೀ. ಮೊನ್ನೆ ನಾನು ಬ್ರೆಡ್ಡಿಂದ ಮಾಡಿದ್ದೆ ನೋಡಿರಿ, ಈ ಥರ ಕಸ್ಟರ್ಡ್ ಮಿಲ್ಕ್ ಮಾಡ್ಕೋಬೇಕು ರೀ. ಬ್ರೆಡ್ ಇದನ್ನು ಸ್ವಲ್ಪ ಹಾಕ್ಬೇಕು ರೀ ಕೆಳಗೆ, ಇಲ್ಲ ಕೆಳಗೆ ಬ್ರೆಡ್ ಇಡಬೇಕು, ಮ್ಯಾಲೆ ಇದನ್ನು ಹಾಕಬೇಕು, ಮತ್ತು ಬ್ರೆಡ್ ಹಾಕಬೇಕು, ಮತ್ತು ಹಣ್ಣಿದ್ರೆ ಹಾಕ್ರಿ ಅದ್ರ ಮೇಲೆ. ಎಲ್ಲ ತಂದ್ರೆ ಬೇಡ, ಅಷ್ಟೇ ನೀವು ತಿಂದು ನೋಡಿರಿ, ಅಷ್ಟು ಟೇಸ್ಟ್ ಆಗಿರ್ತೈತೆ ರೀ. ಆ ಥರನೂ ಮಾಡ್ಬೋದು. ಈಗೇನು ಮಾಡೋಣಪ್ಪ ಅಂದ್ರೆ ಇವೆರಡೂ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನೆರಡು ಮಿಕ್ಸ್ ಮಾಡಿಕೊಂಡು ಇದ್ರಾಗ ಮಿಲ್ಕ್ ಮಾಡಿ ಎಷ್ಟೈತಿ ಅನ್ನೋ ನೋಡಿಕೊಂಡು, ನಾನು ಫ್ರಿಜ್ನೊಳಗೆ ಇಟ್ಟಿದ್ದೆ ರೀ, ಗಟ್ಟಿಯಾಗಿರ್ಬೇಕೇನ್ರಿ ಇದು ನೋಡಿಕೊಂಡು ನಾನು ಹಾಕ್ಕೊತೀನಿ ರೀ. ಮತ್ತು ಇದನ್ನು ರೀ ಸ್ವಲ್ಪ ಹಾಲನ್ನು ಹಾಕ್ತೀನಿ ರೀ. ಇದೇನು ಸಾಲ ಹಾಕಿಲ್ರಿ ಅಂತೀನಿ ನಾನು. ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಐತೆ ನೋಡ್ರಿ ಒಂದಿಷ್ಟು. ಇದನ್ನೆಲ್ಲ ಅಷ್ಟು ತೆಗೆದು ಹಾಕಿ ಸಾಲ್ತು ಚಲೋ ಆತ್ರಿ. ಸಾಲಿಲ್ಲ ಅಂತೇಳಿದ್ರೆ ಹಾಲು ಹಾಕ್ಕೊಂಡ್ಬಿಡ್ತೀನಿ ರೀ. ಈಗ ಇನ್ನೂ ಅದ್ರೊಳಗೆ ಐತಿ, ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತೀನಿ ರೀ. ಇದು ನೋಡಿರಿ ಇವಾಗ ಬ್ರೆಡ್ ಈ ಥರ ಮಾಡಿ ತೊಗೊಳ್ತೀನಿ ನಾನು. ಆರಿಪನು ಮಕ್ಕೊಂದಾಡ್ರಿ, ರೋಜಾದಲ್ಲ ಮಕ್ಕೊಂಬಿಟ್ಟಾಡ್ರಿ. ಈ ಥರ ಮಾಡಿ ಅಷ್ಟು ತೊಗೊಂಡ್ಬಿಡ್ತೀನಿ ರೀ ಅವನು. ನಾನು ಮಕ್ಕೊ ಹೋಗೋ ಸ್ವಲ್ಪ ಹೊತ್ತು ಅಂತಂದು ಹೇಳಿದೆ, ಹ್ಞೂ ಅಂತೇಳಿ ಹೋದ್ರಿ. ಈಗ ಮೇಲೆ ಹೋಗಿ ಮಕ್ಕೊಂಡಾಡ್ರಿ. ಇಲ್ಲಿ ನೋಡ್ರಿ ನಾವು ಮಿಲ್ಕ್ ಮೇಡಿನ ಸ್ವೀಟ್ ಮಾಡಿಟ್ಕೊಂಡಿದ್ವಲ್ಲ ರೀ, ಅದನ್ನು ಎಲ್ಲ ಹಿಂಗೆ ಬ್ರೆಡ್ಗೆಲ್ಲ ಹಚ್ಚೀನಿ ರೀ. ಈಗ ಅದ್ರ ಮೇಲೆ ಒಂದು ಬ್ರೆಡ್ ಹಾಕಿ ಈ ಥರ ಮುಚ್ಚಿಬಿಡೋಣ ರೀ ಅವನು. ಹಿಂಗೆ ರೀ, ಅದೇ ರೀ ಈ ಥರ. ಇದೇನು ಹಾಲು ತಣ್ಣಗಾದ್ಮೇಲೆ ರೀ ನಮ್ಮ ಇದು ಕಸ್ಟರ್ಡ್ ಮಿಲ್ಕ್ ರೀ. ಸ್ವಲ್ಪ ತಣ್ಣಗಾತಂದ್ರೆ ಇದ್ರೊಳಗೆ ಅವ್ನು ಹಾಕಿ ಫ್ರಿಜ್ನೊಳಗೆ ಇಟ್ಬಿಡ್ತೀನಿ ರೀ. ನೋಡಿರಿ ಹೆಂಗಾತಿದೆ, ಗಟ್ಟಿನ ಆತು ನೋಡ್ರಿ ಅದು. ಮಾಮಿಯ ಓಪ್ಪ ನಮ್ಮ ಸುಲ್ತಾನ್ ಬಂದ್ರಿ. ಸುಲ್ತಾನ್ ಥ್ಯಾಂಕ್ ಯೂಪ್ಪ. ನನಗೆ ಅವನ ಅನ್ಸಾಕತ್ತಿದ್ದಿಲ್ಲ ರೀ ಅದು. ಅಂದ್ರೆ ಸ್ಟ್ಯಾಂಡ್ ಐತ್ರಿ ನಮ್ಮ ಮನ್ಯಾಗ, ಅದು ಎಲ್ಲಿ ಹಾಕೋದು ಅಂತ ನಾನು ಸುಮ್ಮನಿದ್ದೆ. ಈಗ ಒಂದು ಸ್ವಲ್ಪ ಇದನ್ನು ಹಾಕ್ಕೊಳ್ಳೋಣ ರೀ, ಕಸ್ಟರ್ಡ್ ಮಿಲ್ಕ್ ರೀ. ಆಮೇಲೆ ಬ್ರೆಡ್ ಇಡೋಣ ರೀ ಈ ಥರ ಹಿಂಗಿಟ್ಟು. ಇನ್ನೊಂದು ಸ್ವಲ್ಪ ಹಾಕುತ್ತೇವೆ ನೋಡಿ. ಈ ಕಡೆ ಒಂದಿಟ್ಟು ಈಗ ಮ್ಯಾಲೆ ಹಾಕ್ಬಿಡ್ತೀನಿ. ಹಾಕಿ ತಣ್ಣಗೆ ಮಾಡಕ್ಕೆ ಇಟ್ಬಿಡ್ತೀನಿ. ಮಣ್ಣಿದ ಹೆಂಗೈತಿ ಈ ಥರ ಮಾಡಿದ್ವಲ್ಲ ಅದನ್ನ, ಮಣ್ಣು ಮಸ್ತ್ ಆಗಿತ್ತು ಅದು. ಅದಕ್ಕೆ ಡಬ್ರಿ ಖಾಲಿ ಆಗಿತ್ತು. ಅದಕ್ಕೇನ ಇದು ಬೇರೆ ಮತ್ತಿದು
ಹಂಗಾದ್ರೆ ಇವತ್ತು ಖಾಲಿ ಆಕೈತಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸುಲ್ತಾನ್ ಈ ಥರ ಹಾಕೊಂಬಿಡೋಣ ಇದ್ರ ಮೇಲೆಲ್ಲ ಹಿಂಗೆ ಹಾಕೊಂಡು ಅದು ಉಳ್ದದ್ದು ಹಂಗೆ ಇಟ್ಬಿಡ್ತೀನಿ ರೀ ಅದನ್ನು. ಕೂಡ್ಯಾಕೆ ಬರ್ತದೆ ಅದು. ಫ್ರೂಟ್ಸ್ ಹಾಕಿನಿ ಅಂದ್ರೆ ಮತ್ತು ಕಸ್ಟರ್ಡ್ ಫ್ರೂಟ್ಸ್ ಹಾಕೈತ್ರಿ ಅದು ಎಷ್ಟದ ನೋಡಿರಿ ಆ ಥರ ಅದ್ರೊಳಗೆ ಮಾಡೋದಂಥವು ನೋಡಿರಿ. ಹಂಗೆ ಇಟ್ಟು ಬಿಡೋದು ಈಗ. ಇದು ಈಗ ರೆಡಿ ಆಯ್ತು ನೋಡಿರಿ. ಈಗ ಇಲ್ಲಿ ನೋಡಿರಿ ಬ್ರೆಡ್ ಕಸ್ಟರ್ಡ್ ಸ್ಪೆಷಲ್ ಮಿಲ್ಕ್ ನೋಡ್ರಿ ಹೆಂಗೈತಿ. ಬಾ 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 ಬಾ. ಸಾಯಂಕಾಲದವ್ರಿಗೆ ವೇಟ್ ಮಾಡ್ಬೇಕು ಸುಲ್ತಾನ. ಆ ಫ್ರಿಜ್ನಾಗ ಇಟ್ಬಿಡ್ತೀನಿ ಈಗ ಅದು. ಫ್ರಿಜ್ ಒಳಗೆ ಇಟ್ಬಿಡ್ತೀನಿ ಈಗಿಂದ. ಐಸ್ ಹಾಕು ಮಟ ಇದಕ್ಕೆ ಆಮೇಲೆ ಫ್ರೂಟ್ಸ್ ಹಾಕ್ತೀನಿ. ಇದಕ್ಕೆ ತಣ್ಣಗಾಗ್ಲಿದ ಮಾಡಿ ಸ್ವಲ್ಪ ಆರಿಪಾಗಿ ಎಬ್ಬಿಸ್ತೀನಿ ಎಬ್ಬಸ್ ಅಂತ ಹೇಳ ಹಾಂ ಎಬ್ಬಿಸ್ನಿಕ್ಕಿಗೆ ಹಾಂ ಕಾಣಕೈತಿ ಈಗ. ಮಸ್ತ್ ಕಾಣತೈತಿ. ಇದು ನೋಡ್ರಿ ಆರೆಂಜ್ ಜ್ಯೂಸ್ ಮಾಡೋದನ್ನ ಸುಲ್ತಾನ ಇದು ಮಾಡೋದು ಏನೈತಿ ಇದ್ರಾಗ ಸ್ವಲ್ಪ ಹಾಕೊಳ್ಳೋದು ಗ್ಲಾಸ್ದಾಗ. ಬಂದೈತಿ ಇದ್ರ ಗ್ಲಾಸ್ದಾಗ ಹಾಕೊಂಡೆ ಡಬ್ರ್ಯಾಗ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ನೀರು ಹಾಕಿಬಿಟ್ರೆ ಜ್ಯೂಸ್. ನಾವು ಸುಳ ಹುಬ್ಳ್ಯಾಗ ತೊಗೊಂಡು ಇಂಥ ಗ್ಲಾಸ್ ಅವ್ರದ್ದು ಇಲ್ಲೇ ತೊಗೊಂಡಿದ್ನಂದ್ರೆ ಇದು ಫ್ರೀ ಕೊಟ್ಟಾರ ನೋಡಿ ಗ್ಲಾಸ್. ಫ್ರೀ ಬಂದೈತಿ ನೋಡ್ರಿ. ಇವತ್ತು ತೊಗೊಂಬಂದಿರಿ ಇದನ್ನ. ಹಾಂ ಇದನ್ನ ಫ್ರಿಜ್ ಇಡಬೇಡ್ರಿ, ಕಡೆಗೆ ಇಟ್ಬಿಡ್ರಿ ಇದನ್ನ. ಫ್ರಿಜ್ನಾಗ ಇರ್ಬೇಕು ಮಮ್ಮಿ, ತಣ್ಣಗೆ ಇರ್ತೈತಿ. ಅವು ಅರ್ಬಿ ತೊಳೆದು ಹಾಕಿದ್ವಿ ಇಲ್ಲೇ ಇಟ್ಟೆ. ನಮ್ಮ ಅರ್ಬಿ ಇದು ಮಾಡಿದ್ವು ಅವನ್ನ ಒಂದಿನ ಅದು ಇದು ಮಾಡತ್ತಿದ್ದಿಲ್ಲ ಇಲ್ಲ ಫಂಕ್ಷನ್, ಹಂಗಾಗಿ ತೆಗೆದಿಟ್ಟಿದ್ದೆ ಅದು. ಇಲ್ಲ ರೀಪ ನಾವು ಎಬ್ಬಿಸ್ಕೊಂಬಂದೆ ಆಕಿಗೆ. ಎಬ್ಬಿಸಿದೆ ನಾನು. ಮತ್ತೆ ಜುಲ್ವಿ ಮಾಡಲಿಲ್ಲ ರೀಪ ಭಾಳ ಆಕಿಗೆ. ಹೇಳ್ತಿದ್ರೆ ಹೇಳಮ್ಮ, ಇಲ್ಲತ್ತಂದ್ರೆ ಮನ್ಕೊ ಇನ್ನೊಂದು ಸ್ವಲ್ಪ ಹೊತ್ತಂತ. ಇಲ್ಲಮ್ಮ ಹೇಳ್ತೀನಿ ಅಂತಂದು ಎದ್ಲ. ಏನು ಮಾಡತ್ತಿ? ಪಟ್ಯಾಟೊ ರೋಲ್ ಅಂತ್ರಿ. ಪಟ್ಯಾಟೊ ರೋಲ್ ಇಡು, ನಾನು ಒಯ್ತೀನಿ ಅವ್ನು ಬಾಂಡೆ ಅಷ್ಟು. ಈಗ ತೊಗೊಂಡೋಕ್ಕಿ ನೀವು ಮಾಡಿ. ಸುಲ್ತಾನ್ ಅದ ನೋಡಿ, ಸುಲ್ತಾನ್ ಕರ್ಕೊಂಡು ಮಾಡಿ. ನೀನು ಮಾಡ್ತೀಯ? ಸುಲ್ತಾನ್ ಬೇಡ ಅಂತ್ರಿ, ಯಾಕೆ ಹೋಗ್ಬೇಕು ಮಾಡ್ತಾ ಅಂತ್ರಿ. ನಾನು ಲಾಸ್ಟಿಗೆ ಸುಲ್ತಾನ್ ಬಂದು ನಂಗೆ ಚಲೋ ಆಯ್ತು, ಅವ್ನು ಕರ್ಕೊಂಡು ಮಾಡಿದೆ ನಾನು. ಇವು ಬರೋಬ್ಬರ ಟೈಮ್ ಹೋಗಿದ್ದಾಗ ಗೊತ್ತಾಗಲ್ಲ ನೋಡಲ್ಲ. ಅಲ್ಲಿ 4 ಗಂಟೆ ಆತ್ರಿ. 5 ಗಂಟೆ ನಮಾಜ್ ಆತಂದ್ರೆ ಮುಗೀತು. ಮತ್ತು ಲಾಸ್ಟ್ ಇಲ್ಲಿ ತಗೋ. ಏನು ಇದು ಮಾಡಿಲ್ಲ ನಾನು. ಗುಲಾಬಿ ಕಟ್ ಮಾಡಕ್ಕೆ ಬೇಕಾಯ್ತಾ ಇದನ್ನು ಪಕ್ಕಳಿ. ಮತ್ತು ಎಲ್ಲರೂ ಇದು ಮಾಡಿದ್ರಿ, ಕಮೆಂಟ್ ಮಾಡಿದ್ರಿ, ಫೋಟೋರು ಬಿಡ್ರಿ ಅಂತಂದು ನಮ್ಮ ಅತ್ತಿದ್ರಿ. ಮೊದ್ಲಿನ ವಿಡಿಯೋದು ನೋಡ್ರಿ ಹಳೆವು ಅವು ಇದು ಮಾಡಿ ನಮ್ಮ ಅಲ್ಲವಾಗ ಹೇಳಿದ್ದೆ ನಾನು ಫೋಟೋ ಬಿಡು ಅಂತೇಳಿ ಅಂದ್ರೆ ನಮ್ಮ ಅತ್ತಿ ಮೊಮ್ಮಗ ಹ್ಞೂ ಅಕ್ಕವ ಅಂತೇಳ್ಬಿಟ್ಟು ನಾವು ಸಣ್ಣ ಫೋಟೋ ಬಿಟ್ಟು ನಮ್ಮ ಹಬ್ಬ ಬಂದ್ಬಿಟ್ಟರು. ಚಲೋ ಬಂದಿಲ್ಲ ರೀ ಅವು. ಮತ್ತು ಇನ್ನೊಂದ್ರಿಪ್ಪ ನನಗಂತೂ ಏನು ಬಾಯಾಗ ಇಡಂಗ ಹೋಲ್ತು ನೋಡ್ರಿ. ಇವತ್ತು ನಾನು ಉಂಡಿಲ್ಲ ನೋಡ್ರಿ. ನಾನು ಒಂದು ಊಟ ಮಾಡಿಲ್ಲ. ನಾನು ರೋಜೆ ಇದ್ರಿ ದುಡ್ದೇ ಹುಡುಗರು ಎಬ್ಸಿಲ್ಲ ನೋಡ್ರಿ ನನಗೆ ರೀ. ನನಗೇನೇನು ತಿನ್ನಂಗೆ ಆಗೋಲ್ತು. ಏನಿಲ್ಲ ಅಂದ್ರೆ ನಾನು ನಿನ್ನೆ ನಮ್ಮ ಅತ್ತಿಗೆ ಜಳಕ ಮಾಡಿಸಿದ್ದು, ತಲೆ ಒರೆಸಿದ್ದು, ಕಣ್ಣಂತೆಲ್ಲ ಒರೆಸೋದ್ರಿ ನಾನು. ನನಗದೆಲ್ಲ ಅದ ನೆನಪ ಹೋಗೋವಲ್ತಾರಿಪ್ಪ ನನಗದು. ಅದ ಕಣ್ಣು ಮುಂದನ ಬಂದಂಗೆ ಆಗೈತೆ ನನಗೆ ಒಟ್ಟು ಅದು ಇದನ್ನ ಆಗೋಲ್ತಾರೆ ನನಗೆ ಹೊಸು ಅನ್ನೋದಿಲ್ಲ ನೋಡ್ರಿಪ್ಪ ಇವತ್ತು. ನನಗೆ ನೀರು ಒಂದು ಕುಡಿಯಾಕತ್ತೀನಿ ನೋಡ್ರಿ ನಾನು. ಅದ ಹೇಳಿದ್ನಲ್ರಿ ನಾನು ನಿನ್ನೆ ನನ್ನ ದನಿ ಅಷ್ಟು ದನಿ ಐತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ರೀಪ್ಪ. ನಂಗೆ ನಿನ್ನೆ ಗೊತ್ತಾಗಿದ್ದು. ಮತ್ತು ಈ ಹೇಳ್ಕೊಂಡು ಅಳತ್ತಾರ ನನಗದು ಗೊತ್ತಾಗಿದ್ದಿಲ್ಲ ರೀಪ್ಪ. ನಿನ್ನೆ ನನ್ನ ಮತ್ತೆ ಮಾಡಿದ್ದು ಪ್ರತಿಯೊಂದು ಅದು ಹೇಳ್ಕೊಂತ ಅಳ್ತಾರಲ್ರಿ. ಹಂಗೆ ಬಂದು ನೋಡ್ಸುಲ್ತಾನೆ ನಿನ್ನ ನನಗದು. ಹೆಂಗದು ನಮ್ಮ ಮತ್ತೆ ನೋಡಿದ್ದೆ ನೀನು. ನಾವು ಹೋದಾಗ ಎಷ್ಟು ನಮಗೆ ಮಾಡಕ್ಕಾಗಲ್ಲ ಇವ ನೀವ ಮಾಡ್ಕೊರಿ ಅಂತ ಅವಲಕ್ಕಿ ತಗೊಂಬರೋರು. ಮತ್ತೆ ಬೆಳಿಗ್ಗೆ ಬಂದ ಬಜ್ಜಿ ಹಿಡ್ತು ಕೊಡೋರು. ನಮ್ಗೆ ಮಾಡಕ್ಕಾಗಲ್ಲ ನೀವ ಮಾಡ್ಕೊರಿ ಇವ ನಮ್ಮ ಅತ್ತಿ ಇನ್ನೆಲ್ಲಿ ಹುಡುಕಿರ್ ಸಿಗ್ತಾಳ್ರಿಪ್ಪ ನನಗೆ. ಮುಗಿದೋತ್ರಿ. ನಾಳೆ 3 ದಿನ ಜಾರ್ತಾರೆ ಅಲ್ಲಿ ನಮ್ಮ ಅತ್ತಿದು. ಇಲ್ಲಿ ನೋಡ್ರದು ಇದು ಕಸ್ಟರ್ಡ್ ಮಿಲ್ಕ್ ಉಳುತ್ತಲ್ರಿ, ಅದ್ರೊಳಗೆ ಬಾಳೆಹಣ್ಣು ಮತ್ತು ಒಂದು ಸೇಬು ಹೆಚ್ಚಾಕ್ಬೇಕು. ಅದಕ್ಕೆ ದ್ರಾಕ್ಷಿ, ದಾಳಂಬ್ರಿ ಹಣ್ಣು ಸ್ವಲ್ಪ ಆಗೋಲ್ದಾಗ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ರೀ. ಈಗ ಎಡ ಹಾಕ್ತೀರಿ, ಯಾಕಂದ್ರೆ ಅವು ಇಲ್ಲ ಈಗ. ದಾಳಂಬ್ರಿ ಹಾಕಿದ್ರೆ ಸೂಪರ್ ಮಸ್ತ್ ಟೇಸ್ಟ್ ಆಗ್ತೈತಿ. ಇದು ತೊಗೊಯ್ದು ತೊಳೆದು ಹೆಚ್ಚಾಕ. ಮತ್ತು ಪಟ್ಯಾಟೊ ರೋಲ್ ರೆಡಿ ಆದ್ರೆ ಅರಿಪನು. ಸೇಬು ನೋಡಿ ಎಷ್ಟು ಚಲೋ ಐತಿ. ಮ್ಯಾಗಿನ ಚಿಟ್ಟು ತೆಗೆದು ಹಾಕ್ತೀನಿ. ಹಂಗೆ ಹಾಕ್ತಿ? ಹಂಗೆ ಹಾಕ್ತೀನಿ. ಹಂಗೆ ಹೆಚ್ಚಾಕ್ಬಿಡ್ದೆ. ಹೌದಾ? ಇಲ್ಲ ಅರಿಪ ಇದು ಮಾಡಾಕತ್ಲ ರೀ. ಇದು ಜ್ಯೂಸ್ ತೊಗೊಂಡು ಒಂದು ಗ್ಲಾಸ್ ಒಳಗೆ. ಇವತ್ತು ತೊಗೊಂಬಂದಿವಲ್ರಿ, ಅದನ್ನು ತೊಗೊಂಡ್ರಿ. ಅಷ್ಟೊಂದು ಸ್ವಲ್ಪ ಹಾಕಿದ್ದು ಸಣ್ಣ ಡಬ್ರಿ ತೊಗೊಂಡು. ನೀನು ಡಬ್ರಿನ ದೊಡ್ಡ ತೊಗೊಂಡು ನೋಡು. ಎಲ್ಲರೂ ಬರ್ತಾರಲ್ಲ ಅದ ಬರ್ತಾರವಾ.
ಆದ್ರೆ ಅದು ಭಾಳ ಆಕೈತೆ ನೋಡು. ಯಾರು ಇದನ್ನ ನೀ ಹಾಕಿದ್ದು ಈಗ ಅದು ಕಡಿಮೆ ಕೇಳ್ತದಿನ್ನ ಅವನ್ನ ತೊಗೊಂತೀನಿ ನೀ ತಣ್ಣೀರು ಇದನ್ನ ಮಾಡಿ ಮೊದಲೇ ಇದನ್ನು ಇಡು ಫ್ರಿಜ್ನೊಳಗೆ ಇದು ತಣ್ಣಗಾಕೈತಿ ಮತ್ತೆ ಯಾಕೆ ತಣ್ಣೀರು ತೊಗೊತಿದ್ದಿ ಅವಳಿ ತುಂಬ ಇಟ್ಟಿರ್ತೈತಿ ರೀ ಹಾಕಿ ಇಲ್ಲಿ ಇದಿರ ತೊಗೊಂಡು ಡ್ರಮ್ನಾಗ ಹಿಂಗೆ ತೊಗೊಂಡು ಈಗ ನೀರು ಹಾಕಿದ ಸಾಯಂಕಾಲ ನಾನು ತುಂಬಿಡತ್ತೆ ನೀರು ತೊಗೊತು ನೀರು ಆಗಲಿ ನೀನು ತುಂಬಿಡ್ತೀರ ಹೆಂಗೆ ಹೇಳಿದ್ದೀನಿ ಮತ್ತೆ ನೀ ಎಲ್ಲ ಖಾಲಿ ಮಾಡಿರ್ತೀಯ ಅರ್ಶಿ ಅರಿಪ ಇದನ್ನ ಇಟ್ರಿ ಇದು ಹಾಕೈತಿ ಮತ್ತೆ ತಣ್ಣ ಹಾಕೈತಿ ತಣ್ಣಗೆ ಹಾಕೈತಿ ಫ್ರೀಜರ್ನಾಗ ಇಟ್ಬಿಡ್ತೀನಿ ಈಗ ಅಷ್ಟ್ರೊಳಗೆ ತಣ್ಣಗೆ ಆಗ್ಬೇಕಲ್ಲ ಹಾಕೈತಿ ಫ್ರೀಜರ್ನಾಗ ದೂರ ಇಟ್ಬಿಡ್ತೀನಿ ಇದಕ್ಕೆ ನಿಂಬೆಹಣ್ಣು ಸಕ್ಕರೆ ಹಾಕ್ಬೇಕಂತ್ರಿ ಒಂದು ಸ್ವಲ್ಪ ಈಗ ನೀ ಟೇಸ್ಟ್ ನೋಡೋದು ಕುಂದ ನಿಂದ್ರಲ್ಲಿ ಮತ್ತೆ ನಾನು ನೋಡೋದಿದೆ ಈಗ ನೀನು ನೋಡಿ ಸಕ್ಕರೆ ಅಲ್ಲಿಟ್ಟಿದ್ದೆ ನಾ ಕೆಳಗೆ ಅಲ್ಲಿ ಮಾಡ್ತೇನೆ ನೀನು ಅಂತಂದು ಸಕ್ರಿನ ನಿಂಬೆನ ಹಿಸ್ಕೊಂಡ್ಬಂದ್ಬಿಡ್ತೇನಲ್ಲ ಅದಾವ ನಿಂಬೆಹಣ್ಣ ಇಲ್ಲ ಐತೆ ಅಂತಡಿ ಕೊಡ್ತೀನಿ ನೋಡೋಣ ಒಂದು ನಿಂಬೆ ಬೇಡ ಬೇಡ ಇಲ್ಲಿ ನಿಂಬೆಹಣ್ಣು ಹಾಕಿದ್ರಿ ಪೈಕೆ ಸಕ್ಕರೆನ ಹಾಕಿದ್ದು ಅದು ಹಂಗೆ ಸಕ್ಕರೆ ಹಾಕಿನಕ್ಕಿಂತ ಮುಂಚೆಕ ನಾ ಸ್ವಲ್ಪ ನೋಡಿದಿರಿ ಅದನ್ನು ಅದು ಹಂಗೆ ಕುಡಿಯೋಕೆ ಟೇಸ್ಟ್ ಐತ್ರಿ ಈಗ ನೋಡು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊನ ಈಗ ಅದನ್ನು ಚಮಚ ತಂಬಲ್ಲಿ ಹಾಂ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರಾಗ ಸಾಕು ಬಿಡುವ ನೀರು ಕರೆಕ್ಟ್ ಆಗೈತೆ ಅಂತೀ ಮತ್ತೆ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಮತ್ತೆ ಎಲ್ಲರಿಗೂ ಸಾಲ್ಬೇಕಲ್ಲ ಅಯ್ಯ ಭಾಳ ಆಗೈತಿ ಮಾಜಾ ಇದ್ದಂಗೆ ಇತ್ತದು ಮೊದ್ಲು ಕುಡಿಯೋಕನ ಫಸ್ಟಿಗಿಂದ ಅರಿಪದು ಮಾಜಾ ಆದಂಗೆ ಹಾಕತ್ತಿತ್ತದು ಇದು ಮತ್ತೆ ಏನೋ ಮಾಡಿಬಿಟ್ಟಿನಿ ಅದನ್ನ ಸಕ್ಕರೆ ನಿಂಬೆಹಣ್ಣು ಹಾಕಿ ಬಿಡು ಸಾಕ್ತಾಯಿ ಇಲ್ಲಿ ನೋಡಿರಿ ಕೊತ್ತಂಬರಿ ಒಂದು ಸ್ವಲ್ಪ ಅಲ್ಲ ರೀ ಒಂದೆರಡು ಬೆಳ್ಳುಳ್ಳಿ ಬೇಳೆ ಹಾಕೀನಿ ರೀ ಜೀರಿಗೆ ಹಾಕೀನಿ ಹಸೆಕಾಯಿ ಹಾಕೀನಿ ಅಲ್ಲ ಹಾಕಿ ಈಗ ಜಜ್ಜಕತ್ತೀನಿ ಸಣ್ಣೆ ಹಸೆಕಾಯಿ ಅದೆಲ್ಲ ಸಣ್ಣ ಜಜ್ಕೊಂಡು ಸ್ವಲ್ಪ ಅಬ್ರಜಬಡ ಇದ್ದು ನಡಿತೈತ್ರಿ ಅಷ್ಟು ಸಣ್ಣ ಆಗ್ಬೇಕಂದ್ರೆ ಮತ್ತೆ ಇದ್ರೊಳಗೆ ಜಜ್ಜೋದು ಆಗಂಗಿಲ್ಲ ಸ್ವಲ್ಪ ಜಜ್ಕೊಂಡು ಹಿಟ್ಟಿನೊಳಗೆ ಕಲಿಸ್ಕೊಂಡು ಉಪ್ಪು ಹಾಕಿ ಹಿಟ್ಟಿನಾಗ ಕಲಿಸ್ತೀನಿ ಓಮ ನಳ ಬರೈತೆ ಬರಲಿ ಬರ್ಲಿ ಇಲ್ಲಿ ನೋಡಿರಿ ಈ ಕಡಲೆಬೇಳೆ ಹಿಟ್ಟು ಆಮೇಲೆ ಕಡೆ ಸ್ವಲ್ಪ ಅಕ್ಕಿ ಹಿಟ್ಟು ಇದ್ರೆ ಹಾಕ್ಕೊಳ್ರಿ ಮನೆಯೊಳಗೆ ಇಲ್ಲ ತಂದ್ರಿಲ್ಲ ಆಮೇಲೆ ಕಡೆ ಉಪ್ಪು ಚುಟಿಗೆ ಅಷ್ಟು ಸೋಡಾ ಪುಡಿ ಹಾಕಿ ಈಗ ಇದೇನು ಅರ್ದಿದ್ನಲ್ರಿ ನಾನು ಇದನ್ನೆಲ್ಲ ಕೂಡಿಸಿ ಮಿಕ್ಸ್ ಮಾಡಿ ಆಮೇಲೆ ಕಡೆ ನೀರು ಹಾಕಿ ಕಲಿಸ್ತೀನಿ ರೀ ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ಹಿಟ್ಟೆಲ್ಲ ಕಲಿಸಿಟ್ಟೆ ನೋಡ್ರಿ ನಾ ಈಗ ಅರ್ಶಿನ ಮಾಡ್ದಂತ ಮಾಡ್ತೀವ ನೀನು ಹಾಂ ಮಾಡಂಗಾರ ನಾನು ಒಳಗೆ ಇಟ್ಟು ಸರಿ ತಿಂತಾರೆ ఎందుకు ಆಲೂಗಡ್ಡೆ ಇದು ಮಾಡಾರಿಪ್ಪ ಅವನ್ನ ಆಲೂಗಡ್ಡೆ ಒಳಗೆ ಕರಿಬೇಕೇನಿದೆ ಆಲೂಗಡ್ಡೆ ಒಳಗೆ ಇಲ್ಲಿ ನೋಡ್ರಿ ಆಲೂಗಡ್ಡೆ ಬಜ್ಜಿ ಹಿಟ್ಟನ್ನು ಕರೆಕ್ಟ್ ಕಲಸೈತ್ರಿ ನಮ್ಮ ಸುಲ್ತಾನ್ ನೋಡ್ರಿ ಹ್ಞೂ ಅಂತ್ರಿ ನಿಮ್ಮ ಬದಲು ನಮ್ಮ ಸುಲ್ತಾನ್ ಹೂವನ್ ಹಾಕದಂತ ತಗೋರಿ ಈ ಥರ ಆಲೂಗಡ್ಡೆ ಬಜ್ಜಿ ಮಾಡನ್ರಿ ಇವನ್ನ ನೋಡ್ರಿ ಹಿಟ್ಟನ್ನು ಕರೆಕ್ಟ್ ಆಗೈತ್ರಿ ಈಗ ಎಣ್ಣೆ ಕಾಯ್ತಾನ ಅದು ಅರ್ಶಿ ಏನಿಲ್ಲ ಮಾಡ್ತಾ ಅಂತ್ರಿ ಅರ್ಶಿಯನ ಕಾದೈತಿ ಸ್ವಲ್ಪ ಆಯ್ತು ಇಲ್ಲಿ ನೋಡ್ರಿ ಬಜ್ಜಿ ರೆಡಿ ಹಾಕತ್ತಾರ ನಮ್ಮ ಏನಾತ ಇಲ್ಲಿ ನೋಡ್ರಿ ರೋಜೆ ಬೇಡೋರಿಗೆ ನಾವೆಲ್ಲ ರೆಡಿ ಮಾಡಕತ್ತೇವ್ರಿ ಈಗ ಅವಕ್ಕೆ ಆರಿಫ್ ಅದು ಇದು ಮಾಡಿದ್ರಿ ಪೊಟ್ಯಾಟೊ ರೋಲ್ ಮಾಡಿಟ್ಟಿದ್ರಿ ಅವೇನೋ ಮತ್ತೆ ವಾಪಸ್ ಕರಿಬೇಕಂತ್ರಿ ಅವಾಗ ಕರಿಬೇಕೈತ್ರಿ ಮತ್ತೆ ಆಕೆ ಬೇಡ ಅಂದ್ರೆ ನಾವು ತಿನ್ನುವಾಗನ ಚಲೋ ಅನ್ನಿಸ್ತಾವು ಅವಾಗ ಕರಿತೀನಿ ಅಂತಂದು ಹಾಗಾಗಿ ರೋಜೆ ಬೇಡ ಟೈಮ್ ಬಂತಲ್ರಿ ಕರಿಯಾಕತ್ತಾಳ್ರಿ ಅದು ಆರಿಫ್ ಅವು ಆದ್ವಾ ನಾನು ಬಜ್ಜಿ ಮಾಡಿದ್ರೆ ಬಜ್ಜಿ ತೊಗೊಂಬಂದು ಇಟ್ಟಿವ್ರಿ ಅರ್ಶಿಯ ಮಾಡಿದ್ಲು ತೊಗೊಂಬಂದಿಟ್ಟೆ ನಾನು ಇಲ್ಲಿ ಇಲ್ಲಿ ನೋಡ್ರಿ ಈಗೆಲ್ಲ ರೆಡಿ ಮಾಡಿದ್ವಿ ನೋಡ್ರಿ ಬರ್ರಿ ತಯಾರಿ ಆಯ್ತು ನೋಡಪ್ಪ ನಾನು ಇವತ್ತಿನ ರೋಜಾ ಮಿಸ್ ಮಾಡ್ಕೊಂಡೆ ನೋಡ್ರಿ ನಮ್ಮ ಹುಡುಗರು ಎಬ್ಬಿಸ್ತಿಲ್ಲ ನಾನು ಬಿಟ್ಟಿದ್ದೆ ಮಾಡಿಬಿಟ್ರು ನನಗೆ ಕುಂದ್ರಲೆ ಬ್ಯಾಡ್ತು ರೋಜಾ ಬಿಡ್ರಿ ಮೊದಲು ರೋಜಾ ಬಿಡ್ರಿ ಹೆಂಗೈತೆ ಮುನ್ನದ ಬ್ರೆಡ್ಡಿಂದ ನೀ ಅಜ್ಜ ಸೂಪರ್ ಹಾಂ ಮಸ್ತಾಗೈತೆ ಚಲೋ ಐತಲ್ರಿ ಪಾಪ ಅದು ಮಿಲ್ಕ್ ಮೇಡ್ ಅದೆಲ್ಲ ಹಾಕಿ ಮಾಡಿದ್ರಿ ಪಾಪ ಅದು ಇದನ್ನು ತೊಗೊರ ಸ್ಟಿಕ್ ಹಿಡ್ಕೊರ ಒಂದು ಬರ್ತಾವನಿಲ್ಲ ನೋಡ್ರಿ ಎದ್ರ ಕಡ್ಡಿವ ಅಂತಾರೆ ನಮ್ಮ ಬಾಬಾ ಅವನ ಕಡ್ಡಿ ತೊಗೊಂಬಂದಿವ್ರಿ ನಾವು ಚಲೋ ಐತಾರಿಪ್ಪ ಹರ್ಷಿಯ ಈಗ ರೋಜೆದೆಲ್ಲ ಮುಗೀತ್ರಿ ರೋಜೆ ಬಿಡೋದು ಮುಗೀತು ನಾನು ಚಾನು ಅಮ್ಮಗ ಬಜ್ಜಿನ ತೊಗೊಂಡು ಹೋಗಕತ್ತೀನಿ ರೀ ನೋಡಿ ಚಾ ಕುಡಿತೇನೆ ನೀನು ಹಾಂ ದಾವತ್ ಹೋಗಿ ಬಂದು ಕುಡ್ರಲ್ಲ ಹಂಗದ ಅಯ್ಯೋ ಟೈಮ ನೋಡ್ರಲ್ರಿ ಅಲ್ಲಿ 10 ಗಂಟೆ ಆಗ್ಬಂದು ಟೈಮು ನಾನು ತರಕಾರಿ ತೊಗೊಂಬಂದೆ ಚಹಾ ಕೊಟ್ಟು ಅಮ್ಮಗೆ ಫಸ್ಟಿಗೊಮ್ಮೆ ಚಹಾ ಕೊಟ್ಟಿದ್ದೆ ಆಮೇಲೆ ಕಡೆ ಅದನ್ನ ರೊಟ್ಟಿ ಮಾಡಿಟ್ಟು ತರಕಾರಿಗೆ ಹೋದ್ರಿ ಬಂದು ನೆಲ ತೊಳೆದೆ ಆಮೇಲೆ ಬಟ್ಟೆ ತೊಳೆದು ಹಾಕಿ ನೆಲ ತೊಳೆದೀನಿ ರೀ ಯಾಕಂದ್ರೆ ಅರ್ಶಿಯಂದು ಓದ್ಕೊಳೈತಂತ ಆಕಿ ಬಾಂಡೆ ಅಷ್ಟು ತಿಕ್ಕೊಂಬಂದು ಮಕ್ಕೊಂಬಿಟ್ಲಿಕ್ಕಿ ಇವತ್ತೇನು ಮಾಡಲಿಲ್ಲ ತಿಳಿ ಸಾಕೈತಂತೆ ಅಂದು ಮಕ್ಕೊಂಬಿಟ್ಟಾಡ್ರಿಕಿ ಅದವನಮ್ಮ ಯಾಕೆ ಸಣ್ಣದವನ ಈಕೆ ಸಂಜೆ ಮುಲ್ದ ಬರೀ ನೀರು ತುಂಬೋದು ಹಾಕೈತ್ರಿ ಅವತ್ತು ಕೆಲಸ ರೀ
ಇವತ್ತಿಗೂ ಏನು ಮಾಡಲ್ಲ ಇವತ್ತು ನಂದ ಕೆಲಸ ಜಾಸ್ತಿ ಆತನ ಇವತ್ತು ಅದಕ್ಕೆ ನನಗೆ ಸುಸ್ತು ಆಕೈತಿ ಯಾರಿಪ್ಪ ಯಾಕೆ ಗೊತ್ತಿಲ್ಲ ಇವತ್ತು ಊಟ ಒಂದು ಕರೆಕ್ಟಾಗಿ ಮಾಡಲಿಲ್ಲ ನಾನು ಊಟ ಅಂದಿಲ್ಲ ನಾನು ಹೊಟ್ಟಿಗೆ ಇವತ್ತು ಕೈಕಾಲೆಲ್ಲ ಜೋಳಿಗದಂಗೆ ಆಗ್ಬಿಟ್ಟು ಇವತ್ತು ನೀ ತಗೊಂಡು ರೊಟ್ಟಿ ಮಾಡಿದ್ರೆ ನಂಗೆ ರಗಡ ಆಗಿತ್ತು ರೀ ಜೀವ ಇವತ್ತು ಮತ್ತು ತರಕಾರಿಗೆ ಹೋಗ್ಬೇಕನ್ನಂದ್ರೆ ಮತ್ತೆ ಕೂತಿಗೆ ಬಂದ್ಬಿಡ್ತು ನನಗೆ ಅಮ್ಮಗೆ ಚಾ ಕೊಟ್ಟು ಬಂದೆ ಮೊದಲ ಹೋಗೊಮ್ಮೆ ಬಂದಿಲ್ಲ ಹೋಗ್ಕಿನ್ ತೋ ನಾನು ಹಂಗದ್ರ ಏನೈತೆ ನಾವು ಫೋನ್ ಎತ್ತವಲ್ರಿ ಅವ್ರು ಇದೊಂದಿಟ್ಟು ವರ್ಷ ಹೋಗ್ಕಿನ್ ತಡಿ ಅಮ್ಮ ಬಂದರೆ ಅವ್ರು ಊಟಕ್ಕೆ ಕೊಟ್ಟು ನಾನು ಊಟಕ್ಕೆ ಹಾಕೊಂಡಿದ್ರಿಪ್ಪ ನಮ್ಮ ಮಾರಿಪ್ಪನ ಅಂತ ಆಗಿಲ್ಲ ಅರ್ಬಿ ತೊಳ್ಯಾಕ ಒಣಗೆ ಹಾಕ ಹೋಗ್ಲಿಲ್ಲ ನಾನು ಅರಿಪ ಒಗದಿಟ್ಟು ಒಣಕ್ಕೆ ಹಾಕ ಹೋಗ್ಲಿಲ್ಲ ಅವನ್ನ ನಾನು ಊಟ ಯಾಕೆ ಬರ್ಲಿ ಊಟ ಮಾಡಕ್ಕ ಉಂಡು ಬಾರ್ವಾ ಉಂಡೆ ನಿನ್ನ ಹೌದನ ಹ್ಞೂ ಫ್ರೆಂಡ್ಸ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.